ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ? ಇನ್ ಮುಂದೆ ನಿಮಗೆ ಆ ಚಿಂತೆನೇ ಬೇಡ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ 750+ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಆರಾಮಾಗಿ ಲೋನ್, ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ. ಇದು FD ಆಧಾರಿತ ಕಾರ್ಡ್ ಆಗಿದ್ದು RBI ಗ್ಯಾರಂಟಿ ಇರುತ್ತೆ. ಹಾಗೆ ಅಪ್ ಟು 7% ಇಂಟ್ರೆಸ್ಟ್ ಕೂಡ ಪಡಿಬಹುದು. ಅದೇ ರೀತಿ UPI ಪೇಮೆಂಟ್ಗೂ ಅವಕಾಶ ಸಿಗುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ 20% ಡಿಸ್ಕೌಂಟ್ ಪಡಿಬಹುದು. ಅದೇ ರೀತಿ 80+ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಬರೀ 30 ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಇನ್ಯಾಕೆ ತಡ? ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ Z ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ Z ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿನ್ನೆಯ ದಿನವನ್ನ ಇಡೀ ದೇಶ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಕರಾಳ ದಿನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅತ್ಯಂತ ಭೀಕರವಾದಂಥ ವಿಮಾನ ಅಪಘಾತ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಸಣ್ಣ ಊಹೆಯೂ ಕೂಡ ಇರಲಿಲ್ಲ, ಅಥವಾ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ನಾವೆಲ್ಲರೂ ಕೂಡ ವಿಮಾನದ ಜರ್ನಿ ಅಂದಾಗ ಅತ್ಯಂತ ಸೇಫ್ ಆಗಿರುವಂಥ ಜರ್ನಿ ಎನ್ನುವಂಥ ಮಾತನ್ನು ಹೇಳ್ತೀವಿ. ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಹಡಗಿನಲ್ಲಿ ಹೋಗುವ ಸಂದರ್ಭದಲ್ಲೂ ಕೂಡ, ಅಂದರೆ ಜಲಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲೂ ಸಾಕಷ್ಟು ಆಕ್ಸಿಡೆಂಟ್ಗಳನ್ನು ಗಮನಿಸಿದ್ದೇವೆ. ಬೇರೆ ಬೇರೆ ಮಾರ್ಗಗಳಲ್ಲಿ ನಾವು ಪದೇ ಪದೇ ಅಂತಹ ಅಪಘಾತಗಳನ್ನು ಗಮನಿಸ್ತಾನೆ ಇರ್ತೀವಿ. ಆದರೆ ಅದೆಲ್ಲದಕ್ಕೂ ಕೂಡ ಹೋಲಿಕೆಯನ್ನು ಮಾಡಿದ್ರೆ ಫ್ಲೈಟ್ ಜರ್ನಿ ಅತ್ಯಂತ ಸೇಫ್ ಎನ್ನುವಂಥ ಮಾತನ್ನ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ. ಆದರೆ ಈ ಕ್ಷಣಕ್ಕೂ ಕೂಡ ವಿಮಾನ ಅಪಘಾತ ಆಗಿರಬಹುದು, ಪತನ ಆಗಿರಬಹುದು, ಈ ಕ್ಷಣಕ್ಕೂ ಕೂಡ ಅದೇ ಸೇಫ್ ಜರ್ನಿ. ಆದರೆ ಈ ಮಾತುಗಳ ನಡುವೆಯೇ ಅಂಥದ್ದೊಂದು ಭೀಕರವಾದಂತಹ ಅಪಘಾತ ಸಂಭವಿಸಿದೆ. ಅದೆಷ್ಟೋ ಮಂದಿ ಇಡೀ ಕುಟುಂಬವನ್ನ ಕಳ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಪ್ರಪ್ರಥಮ ಬಾರಿಗೆ ಲಂಡನ್ಗೆ ಅಂತ ಹೋಗ್ತಾ ಇದ್ದಂಥವರು, ಸಾಕಷ್ಟು ಕನಸುಗಳನ್ನ ಹೊತ್ತು ಲಂಡನ್ ಕಡೆಗೆ ಪಯಣವನ್ನ ಬೆಳೆಸಿದಂಥವರು, ಅವರ ಜೀವನ ಎಲ್ಲವೂ ಕೂಡ ಅಂತ್ಯ ಆಗಿಬಿಟ್ಟಿದೆ. ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರ ನಡುವೆ ಎಲ್ರಿಗೂ ಕೂಡ ಪವಾಡ ಅಂತ ಅನ್ಸಿದ್ದು ಅಷ್ಟು ಜನ ಸಾವನ್ನಪ್ಪಿದ್ದಾರೆ. ಅಂದ್ರೆ ವಿಮಾನದಲ್ಲಿ ಇದ್ದಂತ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಅದರ ನಡುವೆ ಓರ್ವ ಪ್ರಯಾಣಿಕ ಮಾತ್ರ ಅದೃಷ್ಟ, ಪವಾಡ ಎನ್ನುವ ರೀತಿಯಲ್ಲಿ ಪಾರಾಗಿದ್ದಾರೆ. ಒಟ್ಟಾರೆಯಾಗಿ ಈ ವಿಮಾನ ಭೀಕರ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದವರೆಗೆ ಏನೆಲ್ಲ ಬೆಳವಣಿಗೆ ಆಗಿದೆ, ಕಂಪ್ಲೀಟ್ ಅಪ್ಡೇಟ್ ಅನ್ನ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ. ಒಂದುಗಳ ಮೊದಲಿಗೆ ನಿನ್ನೆ ಏನಾಗಿದ್ದು ಆ ಇನ್ಸಿಡೆಂಟ್ ಅಲ್ಲಿಂದ ಶುರು ಮಾಡೋಣ. ಇದು ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದಂತ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ. ಅಮೆರಿಕ ಮೂಲದ ಕಂಪನಿ ಇದು. ಇಲ್ಲಿಯವರೆಗೆ ಅತ್ಯಂತ ಸೇಫ್ ಅಂತ ಕರೆಸಿಕೊಳ್ತಿದ್ದಂತ ಫ್ಲೈಟ್ ಇದು. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಸುರಕ್ಷಿತವಾಗಿರುವಂತಹ ಫ್ಲೈಟ್ ಅಂತ ಹೇಳಿ. ಹಾಗೆ ಗಾತ್ರದಲ್ಲೂ ಕೂಡ ಬೋಯಿಂಗ್ ವಿಮಾನ ಬೇರೆ ವಿಮಾನಗಳಿಗೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿರುವಂತಹ ವಿಮಾನ ಇದು. ಹೆಚ್ಚು ಕಡಿಮೆ 1 ಗಂಟೆ 38 ನಿಮಿಷದ ಸುಮಾರಿಗೆ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ನಿಂದ ಲಂಡನ್ ಕಡೆಗೆ ಪಯಣವನ್ನ ಬೆಳೆಸಿದಂತಹ ವಿಮಾನ ಅದು. 230 ಮಂದಿ ಪ್ರಯಾಣಿಕರು, 12 ಮಂದಿ ಸಿಬ್ಬಂದಿ, ಪೈಲಟ್ಗಳು ಇಬ್ಬರು ಸೇರಿದಂತೆ 12 ಮಂದಿ ಸಿಬ್ಬಂದಿ, ಒಟ್ಟಾರೆಯಾಗಿ 242 ಮಂದಿ ಪ್ರಯಾಣವನ್ನ ಆರಂಭಿಸಿದ್ದಾರೆ. ಈ ಪ್ರಯಾಣವನ್ನ ಆರಂಭಿಸೋಕು ಮುನ್ನ ಸಹಜವಾಗಿ ಇಂಜಿನಿಯರ್ಸ್ಗಳು ಇಂಜಿನ್ ಹಾಗೆ ಒಟ್ಟಾರೆಯಾಗಿ ವಿಮಾನವನ್ನ ಚೆಕ್ ಮಾಡ್ತಾರೆ. ಅದಾದ ಬಳಿಕ ಪೈಲಟ್ ಅದಕ್ಕೆ ಹಸಿರು ನಿಶಾನೆಯನ್ನು ತೋರ್ತಾರೆ. ಅದೇ ರೀತಿಯಾಗಿ ಆ ವಿಮಾನವನ್ನ ಚೆಕ್ ಮಾಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ತಾಂತ್ರಿಕ ದೋಷ ಆಗಲಿ ಅಥವಾ ಇನ್ನೊಂದು ಸಮಸ್ಯೆ ಆಗಲಿ ಅಂಥದ್ದೇನೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಆ ವಿಮಾನ ಟೇಕ್ ಆಫ್ಗೆ ರೆಡಿ ಆಗಿದೆ. ಆ ಪ್ರಕಾರವಾಗಿ 1 ಗಂಟೆ 38 ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಕೂಡ ಆಗಿದೆ. ಟೇಕ್ ಆಫ್ ಆಗಿ ಆ CCTV ದೃಶ್ಯವನ್ನ ಗಮನಿಸ್ತಾ ಇರಬಹುದು, ಅಥವಾ ವಿಮಾನ ಸಂಬಂಧಪಟ್ಟಂತ ಬೇರೆ ಬೇರೆ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ. ಟೇಕ್ ಆಫ್ ಆಗಿ ಕೆಲವು ನಿಮಿಷದಲ್ಲಿ, ಹೆಚ್ಚು ಕಡಿಮೆ 1 ನಿಮಿಷ ಆಗಿರಬಹುದು, ಆ ಏರ್ಪೋರ್ಟ್ ನಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಮೇಘನಿ ನಗರ ಅಂತ ಇದೆ. ನೋಡ್ತಾ 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 ಇದ್ದ ಹಾಗೆ ಆ ವಿಮಾನ ಪತನ ಆಗಿಬಿಡುತ್ತೆ, ಅಥವಾ ವಿಮಾನ ಕಂಪ್ಲೀಟ್ ಆಗಿ ಕ್ರಾಶ್ ಆಗಿಬಿಡುತ್ತೆ. ಆ ಟೇಕ್ ಆಫ್ ಆದಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ, ಆ ವಿಮಾನದ ಪೈಲಟ್ ಸುಮಿತ್ ಅಂತ ಹೇಳಿ ಪೈಲಟ್ನ ಹೆಸರು, ಹೆಚ್ಚು ಕಡಿಮೆ 8300 ಗಂಟೆಗಳ ಕಾಲ ವಿಮಾನವನ್ನ ಫ್ಲೈ ಮಾಡಿದಂಥ ಅನುಭವ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್ ಅದು. ಇಂತಹ ಏನಾದರೂ ಬೇರೆ ರೀತಿ ಪರಿಸ್ಥಿತಿ ಸಂಭವಿಸಿದಾಗ ಅಥವಾ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನ ಮ್ಯಾನೇಜ್ ಮಾಡುವಂತ ಎಲ್ಲ ಕೆಪಾಸಿಟಿ ಇರುವಂತಹ ಪೈಲಟ್. ಆದರೆ ಪೈಲಟ್ ಕೈಯಲ್ಲಿ ತಕ್ಷಣಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಪೈಲಟ್ ಹೆಲ್ಪ್ಲೆಸ್ ಎನ್ನುವಂತ ಸಿಚುವೇಶನ್ ಅಲ್ಲಿ ಇದ್ರು. ಅವ್ರ ಕೈಯಲ್ಲಿ ಏನಂದ್ರೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೊನೆಯದಾಗಿ ಪೈಲಟ್ ಹೇಳಿದಂತ ಮಾತೇನಪ್ಪ ಅಂದ್ರೆ ಮೇ ಡೇ ಎನ್ನುವಂತ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಫ್ಲೈಟ್ ನಲ್ಲಿ ಏನಾದರೂ ಸಮಸ್ಯೆ ಆದಾಗ ಅಥವಾ ಕ್ರಾಶ್ ಆಗುವಂತ ಪರಿಸ್ಥಿತಿ ಸೃಷ್ಟಿಯಾದಂತ ಸಂದರ್ಭದಲ್ಲಿ ಅದಕ್ಕೊಂದು ಕೋಡ್ ವರ್ಡ್ ಇರುತ್ತೆ, ಅದನ್ನ ಮೇ ಡೇ ಅಂತ ಹೇಳ್ತೀವಿ. ಅದನ್ನ ಪೈಲಟ್ ಹೇಳ್ತಾರೆ ATCಗೆ.
ಏರ್ ಟ್ರಾಫಿಕ್ ಕಂಟ್ರೋಲ್ಗೆ. ವಿಮಾನದಲ್ಲಿ ಏನೇ ಸಮಸ್ಯೆ ಆದ್ರೂ ಮೊದಲು ಅವರು ಸಂಪರ್ಕ ಮಾಡೋದು ATC ಅನ್ನ. ATC ಅವರು ಒಂದಷ್ಟು ಸಹಾಯ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ. ಆದ್ರೆ ನಿನ್ನೆ ATC ಹೆಲ್ಪ್ಲೆಸ್, ಏನು ಮಾಡುವಂತ ಸಿಚುವೇಶನ್ ಅಲ್ಲಿ ಇರಲಿಲ್ಲ. ಪೈಲಟ್ ಯಾವ ಪರಿಸ್ಥಿತಿಗೆ ಬಂದಿದ್ರು ಅಂದ್ರೆ ಸಾಮಾನ್ಯ ಪ್ಯಾಸೆಂಜರ್ಗಳ ರೀತಿಯಲ್ಲಿಯೇ ಅವ್ರ ಕೈಯಲ್ಲೂ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೇಡೆ ಮೇಡೆ ಅಂತ ಕಿರಿಚಿದ್ದಾರೆ. ATC ಕಡೆಯಿಂದ ರಿಪ್ಲೇ ಬರುವಷ್ಟರಲ್ಲಿ ಆ ಫ್ಲೈಟ್ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಬಿಟ್ಟಿದೆ. ನಿನ್ನೆ ನಾನೊಬ್ರು ಪೈಲಟ್ ಅನ್ನ ಮಾತಾಡಿಸ್ತಾ ಇದ್ದೆ, ನಮ್ಮ ಕನ್ನಡಿಗರು, ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಸರ್ ಏನದು ಹೇಗಾಯ್ತು ಅಂತ ಹೇಳಿ ಅವ್ರು ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೀವು ರೋಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಕಾರಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಇಂಜಿನ್ ನಿಮಗೆ ಕೈ ಕೊಟ್ಟು ಬಿಡುತ್ತೆ, ಆಕ್ಸಿಲೇಟರ್ ರೈಸ್ ಆಗೋದಿಲ್ಲ ಅಥವಾ ಕಾರ್ ಸ್ವಲ್ಪವೂ ಕೂಡ ಮೂವ್ ಆಗೋದಿಲ್ಲ, ಕಾರ್ ಅಲ್ಲೇ ನಿಂತ್ಕೊಂಡಿರುತ್ತೆ. ನೀವು ಭೂಮಿ ಮೇಲೆ ಇದ್ದಂತ ಕಾರಣಕ್ಕಾಗಿ ಅಥವಾ ರಸ್ತೆ ಮಾರ್ಗದಲ್ಲಿ ಇದ್ದಂತ ಕಾರಣಕ್ಕಾಗಿ ಕಾರ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ, ಅಥವಾ ನಿಮಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಕಾರ್ ಇದ್ದಕ್ಕಿದ್ದ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ. ಅದೇ ನೀವು ಅದನ್ನ ಫ್ಲೈಟ್ಗೆ ಕಂಪೇರ್ ಮಾಡಿ ನೋಡಿ. ಫ್ಲೈಟ್ ಟೇಕ್ ಆಫ್ ಆಗಿ ಇನ್ನೇನು ಹೊರಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಂಜಿನ್ ಏನಾದರೂ ಕೈ ಕೊಡ್ತು ಅಂತ ಆದರೆ ಫ್ಲೈಟ್ ಏನೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದ್ರೆ ಕಾರ್ ರೀತಿಯಲ್ಲಿ ಅಲ್ಲ, ಆ ಫ್ಲೈಟ್ ಏನಾದರೂ ನೆಲದಲ್ಲಿ ನಿಂತ್ಕೊಂಡಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಆಕಾಶ ಮಾರ್ಗದಲ್ಲಿ ಇರುವಂತ ಕಾರಣಕ್ಕಾಗಿ ನಿಮಗೆ ಇಂಜಿನ್ ಕೈ ಕೊಡ್ತು, ಫ್ಲೈಟ್ ಮೂವ್ ಆಗ್ತಿಲ್ಲ ಅಂತ ಸಂದರ್ಭದಲ್ಲಿ ಮೇಲಿಂದ ಕಲ್ಲೊಂದು ಕೆಳಗಡೆ ಬಿದ್ದ ರೀತಿಯಲ್ಲಿ ಫ್ಲೈಟ್ ಕೆಳಗಡೆ ಬೀಳುತ್ತೆ. ನಿನ್ನೆಯೂ ಕೂಡ ಅದೇ ಆಗಿದ್ದು. ಕಲ್ಲು ಬಿದ್ದ ರೀತಿಯಲ್ಲಿ ಫ್ಲೈಟ್ ದಿಢೀರ್ ಅಂತ ಹೇಳಿ ಕೆಳಗಡೆ ಬೀಳುತ್ತೆ. ಬೆಂಕಿಗೆ ಕಾರಣ ಏನು? ಹೆಚ್ಚು ಕಡಿಮೆ 1,00,000 ಲೀಟರ್ಗೂ ಅಧಿಕ ಇಂಧನ ಇತ್ತು. ಲಂಡನ್ ವರೆಗೆ ಹೋಗಬೇಕಾಗಿದ್ದಂಥ ಫ್ಲೈಟ್ ಅದು. ಹೀಗಾಗಿ ಕಂಪ್ಲೀಟ್ ಟ್ಯಾಂಕ್ ಫಿಲ್ ಆಗಿತ್ತು. 1,25,000 ಲೀಟರ್ ಏನೋ ಇಂಧನ ಇತ್ತು. ಜೊತೆಗೆ ಹೊರಗಡೆ ವಿಪರೀತವಾದಂಥ ತಾಪಮಾನ ಇತ್ತು. ಕೆಳಗಡೆ ಫ್ಲೈಟ್ ಬೀಳ್ತಾ ಇದ್ದ ಹಾಗೆ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ, ಧಗಧಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಇಡೀ ಫ್ಲೈಟ್ ಛಿದ್ರ ಆಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲೇ ಎಲ್ಲರೂ ಅಂದ್ಕೊಂಡಿದ್ರು ಈ ಫ್ಲೈಟ್ ನಲ್ಲಿ ಇದ್ದಂಥವರು ಯಾರೂ ಕೂಡ ಬದುಕುಳಿಯೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ. ಈ ರೀತಿಯಾಗಿ ಫ್ಲೈಟ್ ಕ್ರಾಶ್ ಆಗಿದ್ದು. ಅಂದ್ರೆ ಟೇಕ್ ಆಫ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಇಂಜಿನ್ ಕೈ ಕೊಡುತ್ತೆ, ಪೈಲಟ್ ATC ಅನ್ನ ಸಂಪರ್ಕ ಮಾಡ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರು ಮೇಡೆ ಮೇಡೆ ಅಂತ ಹೇಳಿ ಕಿರಿಚ್ಕೊಳ್ತಾರೆ. ಉತ್ತರ ಬರೋಕು ಮುನ್ನವೇ ಫ್ಲೈಟ್ ಕಲ್ಲು ಬಿದ್ದ ಹಾಗೆ ಕೆಳಗಡೆ ಬೀಳುತ್ತೆ. ಇಂಧನ ಇದ್ದ ಕಾರಣಕ್ಕಾಗಿ, ಹೊರಗಡೆ ವಿಪರೀತ ತಾಪಮಾನ ಇದ್ದಂತ ಕಾರಣಕ್ಕಾಗಿ ಆ ಫ್ಲೈಟ್ ಹೊತ್ತಿ ಉರಿಯೋದಕ್ಕೆ ಶುರು ಆಗಿಬಿಡುತ್ತೆ. ಅದರಲ್ಲೂ ನೋಡಿ ಎಂತಹ ದುರಂತ ಇದು ಅಂತ ಹೇಳಿ. ಆ ಫ್ಲೈಟ್ ಹೋಗಿ ಬಿದ್ದಿದ್ದೆಲ್ಲಿ? ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ. ಆ ಹಾಸ್ಟೆಲ್ನ ಒಳಗಡೆ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಫ್ಲೈಟ್ ಕೆಳಗಡೆ ಬಿದ್ದಂತ ಕಾರಣಕ್ಕಾಗಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ಅರ್ಧ ತಟ್ಟೆಯನ್ನು ಬಿಟ್ಟು ಓಡೋಗ್ತಾರೆ. ಒಂದಷ್ಟು ಜನ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ದಿಕ್ಕಾಪಾಲಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡೋಗ್ತಾರೆ. ಆದ್ರೆ ಫ್ಲೈಟ್ ಕೆಳಗಡೆ ಬಿದ್ದಂತ ಕಾರಣಕ್ಕಾಗಿ ಅಲ್ಲೂ ಕೂಡ ಸಾಕಷ್ಟು ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. ಒಂದಷ್ಟು ಕಾರ್ಗಳೆಲ್ಲವೂ ಕೂಡ ಧ್ವಂಸ ಆಗಿದೆ, ವೆಹಿಕಲ್ಸ್ಗಳು ಕೂಡ ಧ್ವಂಸ ಆಗಿದೆ. ಅಕ್ಕಪಕ್ಕದ ಒಂದಷ್ಟು ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಬೋಯಿಂಗ್ ವಿಮಾನ ಆಗಿರುವಂತಹ ಕಾರಣಕ್ಕಾಗಿ ತುಂಬಾ ಲಾಂಗ್ ಆಗಿರುವಂತ ವಿಮಾನ ಅಥವಾ ದೊಡ್ಡದಾಗಿರುವಂತ ವಿಮಾನ, ಹೀಗಾಗಿ ಅದರ ಹಾನಿ ಆ ಕಡೆ ಈ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟಿದೆ. ಇದು ಆಗಿರುವಂತಹ ದುರಂತ. ವಿಮಾನದ ಒಳಗಡೆ ಒಟ್ಟು 242 ಮಂದಿ ಇದ್ರು. ಅದರಲ್ಲಿ 241 ಮಂದಿಯ ದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿಬಿಟ್ಟಿದೆ. ಎಷ್ಟೋ ಮೃತದೇಹವನ್ನ ಗುರುತು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅವರು ಸೀಟ್ ಮೇಲೆ ಏನು ಕುತ್ಕೊಂಡಿದ್ರು ಆ ಸೀಟ್ ನಲ್ಲಿ ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋಗಿಬಿಟ್ಟಿದ್ದಾರೆ, ಅಥವಾ ಕಂಪ್ಲೀಟ್ ಆಗಿ ಬೆಂಕಿ ಅವರ ದೇಹಕ್ಕೆ ಆವರಿಸಿಕೊಂಡು ಬಿಡ್ತು. ಅದರ ನಡುವೆ ಒಂದು ಪವಾಡ. ರಮೇಶ್ ವಿಶ್ವ ಅನ್ನುವಂಥವರು ಸಾಕಷ್ಟು ವರ್ಷಗಳಿಂದ ಲಂಡನ್ ನಲ್ಲಿ ನೆಲೆಸಿದ್ದಾರೆ. ಸದ್ಯ ಅವರು ಬ್ರಿಟನ್ ಪ್ರಜೆ, ಆದ್ರೆ ಮೂಲತಃ ಅವರು ಭಾರತದವರು. ಆ ಮನುಷ್ಯ ಮಾತ್ರ ಬದುಕುಳಿದಿದ್ದಾರೆ. A11 ಅಂತ ಹೇಳಿ ಅವರ ಸೀಟ್ ನಂಬರ್. ಆ ಸೀಟು ವಿಮಾನದ ಮುಂಭಾಗದಲ್ಲಿ ಇರುತ್ತೆ. ಈ ರೀತಿಯಾಗಿ ವಿಮಾನ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾದ ಸಂದರ್ಭದಲ್ಲಿ ಆಟೋಮೆಟಿಕಲಿ ಅವರೇನು ಜಂಪ್ ಮಾಡುವಂತ ಪ್ರಯತ್ನ ಇನ್ನೊಂದು ಮಗದೊಂದು ಅಲ್ಲ, ಆಟೋಮೆಟಿಕಲಿ ಅವರು ಕೂತಿದ್ದಂಥ ಸೀಟಿಂದ ಅವರು ಹೊರದಬ್ಬಲ್ಪಟ್ಟಿದ್ದಾರೆ. ಕೆಳಗಡೆ ಬಿದ್ದಾಗ ಅವರು ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಶವದ ರಾಶಿ ಇತ್ತಂತೆ. ಅವರು ಅಲ್ಲಿಂದ ಎದ್ದು ಹೊರಗಡೆ ಓಡ್ ಬಂದಿದ್ದಾರೆ. ದೇಹದ ತುಂಬಾ ಗಾಯ ಆಗಿದೆ, ಆದ್ರೆ ಆ ಮನುಷ್ಯ ಮಾತ್ರ ಬದುಕುಳಿದಿದ್ದಾರೆ. ಅದೃಷ್ಟ ಅನ್ಬೇಕು, ಪವಾಡ ಅನ್ಬೇಕು, ಏನೋ ಗೊತ್ತಿಲ್ಲ. ಸ್ವಲ್ಪ ಮಿಸ್ ಆಗಿದ್ರೆ ಆ ಮನುಷ್ಯನು ಕೂಡ ಅಲ್ಲಿ ಸುಟ್ಟು ಕರಕಲಾಗಿಬಿಡ್ತಾ ಇದ್ರು. ಆದ್ರೆ ಅವ್ರು ಮಾತ್ರ ಹೊರಗಡೆ ಬಂದಿದ್ದಾರೆ. ಆದ್ರೆ ಆ ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಫ್ಲೈಟ್ ನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸುಟ್ಟು ಕರಕಲಾದಾಗ, ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಶವದ ರಾಶಿ ಇದ್ದಾಗ, ಸಾವಿನ ಕದವನ್ನ ತಟ್ಟಿ ಹೊರಗಡೆ ಬಂದ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ನಾವ್ಯಾರು ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಮನುಷ್ಯೊಬ್ರು ಮಾತ್ರ ಬದುಕುಳಿದಿದ್ದಾರೆ. ಹಾಗೆ ವಿಜಯ್ ರೂಪಾನಿ ಅಂತ ಹೇಳಿ ಗುಜರಾತ್ನ CM ಆಗಿದ್ದಂಥವರು, ಮಾಜಿ ಮುಖ್ಯಮಂತ್ರಿ, ಲಂಡನ್ಗೆ ತಮ್ಮ ಮಗಳನ್ನ ನೋಡಿಕೊಂಡು ಬರೋದಕ್ಕೆ ಅಂತ ಹೋದಂಥವರು, ಆ ಮನುಷ್ಯ ಕೂಡ ಆ ಸಂದರ್ಭದಲ್ಲಿ ವಿಧಿವಶರಾಗಿದ್ದಾರೆ. ಜೊತೆಗೆ ಒಂದೇ ಫ್ಯಾಮಿಲಿಯ 5 ಮಂದಿ ಬಲಿಯಾಗಿಬಿಟ್ಟಿದ್ದಾರೆ. ಅವ್ರ ಕಥೆಯನ್ನು ಕೇಳ್ತಾ ಇದ್ರೆ ಎಂಥವರಿಗೂ ಕೂಡ ಕರುಣಾಜನಕ ಎನಿಸುವ ರೀತಿಯಲ್ಲಿದೆ. ಅವರು ಲಂಡನ್ ನಲ್ಲಿ ಇದ್ರು, ಡಾಕ್ಟರ್ ಅವರು. ಅವರ ಹೆಂಡತಿ ಭಾರತದಲ್ಲಿ ಡಾಕ್ಟರ್ ಆಗಿದ್ದಂಥವ್ರು. 3 ಜನ ಮಕ್ಕಳಿದ್ರು. ಅಂತಿಮ ಒಂದಷ್ಟು ಪೇಪರ್ ವರ್ಕ್ಸ್ ಗಳೆಲ್ಲವೂ ಕೂಡ ಆಗಿ ಬ್ರಿಟನ್ ನಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ.
ಹೀಗಾಗಿ ಇಡೀ ಕುಟುಂಬವನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಂಥವರು, ಅವ್ರ ಹೆಂಡತಿ ಭಾರತದಲ್ಲಿದ್ದಂಥ ಜಾಬ್ಗೆ ರಿಸೈನ್ ಮಾಡಿದ್ರು. ಅಂತಿಮವಾಗಿ ಭಾರತಕ್ಕೆ ಗುಡ್ ಬೈ ಹೇಳಿ ಸೀದಾ ಲಂಡನ್ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಅವರು ಕೂಡ ಈ ಫ್ಲೈಟ್ ಕ್ರಾಶ್ನಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಂದಷ್ಟು ಜನಕ್ಕೆ ಸ್ವಲ್ಪದಲ್ಲೇ ಟಿಕೆಟ್ ಕ್ಯಾನ್ಸಲೇಷನ್ ಆಗಿದೆ, ಫ್ಲೈಟ್ ಮಿಸ್ ಆಗಿದೆ, ಅಂಥವರ ಪ್ರಾಣ ಬಚಾವಾಗಿದೆ. ಉಳಿದಂಥವರೆಲ್ಲರೂ ಕೂಡ ವಿಧಿವಶರಾಗಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಸಾವಿನ ಸಂಖ್ಯೆ 265. ವಿಮಾನದಲ್ಲಿ ಇದ್ದಿದ್ದು 242 ಮಂದಿ, ಸಾವಿನ ಸಂಖ್ಯೆ 265. ಯಾಕಪ್ಪ ಅಂದ್ರೆ ಆ ಫ್ಲೈಟ್ ಬಿದ್ದಿದ್ದು ಮೆಡಿಕಲ್ ಕಾಲೇಜೊಂದರ ಹಾಸ್ಟೆಲ್ ಮೇಲೆ. ಆ ಕಾರಣಕ್ಕಾಗಿ ಹಾಸ್ಟೆಲ್ ಅಲ್ಲಿ ಇದ್ದಂತಹ 25 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದಷ್ಟು ಮಂದಿ ಸ್ಟೂಡೆಂಟ್ಸು, ಒಂದಷ್ಟು ಮಂದಿ ಬೇರೆ ಬೇರೆ ಕಡೆಗಳು ಓಡಾಡ್ತಾ ಇದ್ದಂಥವರು, ಹಾಗೆ ಒಬ್ರು ಡಾಕ್ಟರ್ ವೈಫ್ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 25 ಮಂದಿ ಕೆಳಗಡೆ ಇದ್ದಂಥವ್ರು ಪ್ರಾಣವನ್ನ ಕಳ್ಕೊಂಡ್ರು. ಹೀಗಾಗಿ ಸಾವಿನ ಸಂಖ್ಯೆ 265ಕ್ಕೆ ತಲುಪಿದೆ. ಒಂದಷ್ಟು ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಆ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಇದು ಒಟ್ಟಾರೆ ಆಗಿ ಆದಂತ ಇನ್ಸಿಡೆಂಟ್. ಓರ್ವ ವ್ಯಕ್ತಿ ಬಚಾವಾಗಿದ್ದಾರೆ, ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಮಾಜಿ ಮುಖ್ಯಮಂತ್ರಿಯೊಬ್ಬರು ಕೂಡ ವಿಧಿವಶರಾಗಿದ್ದಾರೆ. ಹಾಗೆ ಪೈಲಟ್ಗಳು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಕೋ ಪೈಲಟ್ ಒಬ್ರು ಮೂಲತಃ ಕರ್ನಾಟಕದವರು, ಅವರು ಕರಾವಳಿ ಭಾಗದವರು, ಆದರೆ ಮುಂಬೈನಲ್ಲಿ ನೆಲೆಸಿದ್ದಂಥವರು, ಅವರು ಕೂಡ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಶೋಕದ ಪರಿಸ್ಥಿತಿ ಇದೆ. ಯಾಕಂದ್ರೆ ಬ್ರಿಟನ್ನ 50ಕ್ಕೂ ಅಧಿಕ ಪ್ರಜೆಗಳಿದ್ರು, ಪೋರ್ಚುಗೀಸ್ ಪ್ರಜೆ ಇದ್ರು, ಕೆನಡಾದ ಪ್ರಜೆ ಇದ್ರು. ಹೀಗಾಗಿ ಒಟ್ಟಾರೆಯಾಗಿ 4 ದೇಶಗಳಲ್ಲಿ ಒಂದು ರೀತಿಯಾದಂತಹ ಶೋಕದ ಪರಿಸ್ಥಿತಿ ಇದೆ. ಇಡೀ ಜಗತ್ತು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂತಾಪವನ್ನು ಸೂಚಿಸ್ತಾ ಇದೆ. ಹಾಗೆ ಭಾರತದಲ್ಲಿ ಸಾಕಷ್ಟು ಇಂತಹ ದುರಂತಗಳಲ್ಲೂ ಕೂಡ ಸಂಭವಿಸಿದೆ. ನಮ್ಮ ಮಂಗಳೂರಿನ ಬಚ್ಪೇಲೂ ಕೂಡ ಇಂಥದ್ದೊಂದು ದುರಂತ ಸಂಭವಿಸಿತ್ತು. ಆದರೆ ಭಾರತದಲ್ಲೇ ಅತಿ ದೊಡ್ಡ ದುರಂತ ಅಂತ ಹೇಳಿ ಇದನ್ನು ಕರೆಯಲಾಗ್ತದೆ. ಯಾಕಂದ್ರೆ ಹರಿಯಾಣದಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿ 300ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ರು. ಆದರೆ ಈ ದುರಂತದಲ್ಲಿ 200ಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಈಗ ಸಹಜವಾಗಿ ಘಟನೆಗೆ ಕಾರಣ ಏನು ಅಂತ ಹೇಳಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಬ್ಲಾಕ್ ಬಾಕ್ಸ್ ಪತ್ತೆ ಆಗಬೇಕಿತ್ತು, ಆ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿದೆ. ಅದರಲ್ಲಿ ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚಲಾಗುತ್ತೆ. ಪೈಲಟ್ ಕೊನೆಯದಾಗಿ ಏನು ಮಾತಾಡಿದ್ರು, ATC ಕಡೆಯಿಂದ ಏನು ರಿಪ್ಲೈ ಬಂದಿತ್ತು, ಅದೆಲ್ಲವನ್ನು ಕೂಡ ಅದರಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. DGCA ಈಗಾಗಲೇ ತನಿಖೆಯನ್ನು ಆರಂಭಿಸಿದೆ. ತನಿಖೆ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಬೋಯಿಂಗ್ ವಿಮಾನದ ಸಾಮರ್ಥ್ಯವನ್ನ ಪತ್ತೆ ಹಚ್ಚಬೇಕಾಗಿದೆ. ಮತ್ತೊಂದು ಈ ಕಾರಣ ಏನು ಅಂತ ಗೊತ್ತಾದ್ರೆ ಮುಂದೆ ಅಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಅವಾಯ್ಡ್ ಮಾಡೋದಕ್ಕೂ ಕೂಡ ಒಂದಷ್ಟು ಅವಕಾಶಗಳು ಕೂಡ ಸಿಗುತ್ತೆ. ಹೀಗಾಗಿ ಕಾರಣವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಿದೆ. ಇನ್ನು ಬೋಯಿಂಗ್ ಸಂಸ್ಥೆಗೆ ಇದು ಅತಿ ದೊಡ್ಡ ಪೆಟ್ಟು. ಈಗಾಗಲೇ ಬೋಯಿಂಗ್ ಸಂಸ್ಥೆ ನಾನಾ ರೀತಿಯಾದಂಥ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇತ್ತು. ಅದರ ನಡುವೆ ತುಂಬಾ ಸೇಫ್ ಆಗಿರುವಂಥ ಫ್ಲೈಟ್ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು. ಈಗ ಬೋಯಿಂಗ್ಗೆ ಸೇರಿದಂಥ ಫ್ಲೈಟೇ ಈ ರೀತಿಯ ಪತನ ಆಗಿರುವಂಥ ಕಾರಣಕ್ಕಾಗಿ ಆ ಸಂಸ್ಥೆಗೂ ಕೂಡ ಇದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುತ್ತೆ. ಇನ್ನು ಏರ್ ಇಂಡಿಯಾ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಕಂಪ್ಲೇಂಟ್ಸ್ಗಳೆಲ್ಲವೂ ಕೂಡ ಇದ್ದು, ಟಾಟಾ ಸಂಸ್ಥೆ ಏರ್ ಇಂಡಿಯಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಕಳಪೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಬೇರೆ ಬೇರೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಹೀಗಾಗಿ ಏರ್ ಇಂಡಿಯಾ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಶುರುವಾಗಿದೆ. ಸದ್ಯ ಏರ್ ಇಂಡಿಯಾ ಸಂಸ್ಥೆ ಕಡೆಯಿಂದ ಸಾವನ್ನಪ್ಪಿದಂಥವರ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಎಷ್ಟೇ ಪರಿಹಾರವನ್ನ ಘೋಷಣೆ ಮಾಡಿದ್ರು ಕೂಡ ಹೋದಂತ ಜೀವವನ್ನ ವಾಪಸ್ ತರೋದಿಕ್ಕಂತೂ ಸಾಧ್ಯವೇ ಇಲ್ಲ. ಸದ್ಯ ಇದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಚರ್ಚೆ. ಇನ್ನು ಕಾರಣ ಏನು ಅಂತ ಇಲ್ಲಿವರೆಗೆ ಯಾವುದೇ ಸುಳಿವಾಗ್ಲಿ ಅಂತದೇನು ಕೂಡ ಸಿಕ್ಕಿಲ್ಲ. ಪೈಲಟ್ಗಳು ತಮ್ಮದೇ ಆದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ಗಳು ಒಂದಷ್ಟು ಅನಾಲಿಸಿಸ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಮಂದಿ ಹೇಳುವಂತ ಪ್ರಕಾರ ಆ ಫ್ಲೈಟ್ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲೇ ಒಂದು ರೀತಿಯಾದಂಥ ಅಸಹಜ ಸ್ಥಿತಿಯಲ್ಲಿ ಇತ್ತಂತೆ. ಆ ಲ್ಯಾಂಡ್ ಗೇರ್ಗೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಈಗ ಕೊನೆಯ ಕ್ಷಣದ ಒಂದಷ್ಟು ಫೋಟೋಸ್ಗಳನ್ನ ನೋಡಿದಂಥವ್ರು, ವಿಡಿಯೋಗಳನ್ನ ನೋಡಿದಂಥವ್ರು ಈಗ ಅಂಥದ್ದೊಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಫ್ಲೈಟ್ ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲೇ ಏನೋ ಸಮಸ್ಯೆ ಇತ್ತು, ಅಸಹಜ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇತ್ತು ಎನ್ನುವ ರೀತಿಯಲ್ಲಿ. ಇನ್ನೊಂದಷ್ಟು ಮಂದಿ ಯಾವುದಾದ್ರೂ ಪಕ್ಷಿ ಏನಾದರೂ ರೆಕ್ಕೆಗೆ ಬಡಿದಿರಬಹುದಾ ಎನ್ನುವ ರೀತಿಯಲ್ಲಿ. ಆದರೆ ಪಕ್ಷಿ ಏನಾದರೂ ರೆಕ್ಕೆಗೆ ಬಡಿದಿದ್ರೆ ಅದು ವಿಜುವಲಿ ಕಾಣ್ತಾ ಇತ್ತು, ದೃಶ್ಯದಲ್ಲಿ ಕಾಣಬೇಕಾಗಿತ್ತು, ಅದು ಕೂಡ ಕಾಣಿಸ್ತಾ ಇಲ್ಲ. ಇನ್ನೊಂದಷ್ಟು ಮಂದಿ ಹೇಳುವ ಪ್ರಕಾರ ವಿದ್ಯುತ್ ಏನಾದರೂ ಕಡಿತಗೊಂಡಂತ ಕಾರಣಕ್ಕಾಗಿ ಲ್ಯಾಂಡ್ ಗೇರ್ ಸಮಸ್ಯೆ ಆಗಿ ಫ್ಲೈಟ್ ಮೂವ್ ಆಗದ ರೀತಿಯಲ್ಲಿ, ಟೇಕ್ ಆಫ್ ಏನೋ ಆಗಿದೆ, ಅದಾದ ಬಳಿಕ ಮೂವ್ ಆಗದ ರೀತಿಯಲ್ಲಿ ಏನಾದರೂ ಆಗಬಿಡುತ್ತಾ ಎನ್ನುವ ರೀತಿಯಲ್ಲಿ. ಹೀಗೆ ನಾನಾ ರೀತಿಯಾದಂಥ ಅನುಮಾನಗಳೆಲ್ಲವೂ ಕೂಡ ಬರ್ತಾ ಇದೆ. ಇಂಥದ್ದೇ ಅನುಮಾನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಕೂಡ ಇನ್ನಷ್ಟೇ ಕ್ಲಾರಿಟಿ ಸಿಗ್ತಾ ಹೋಗಬೇಕಾಗತ್ತೆ ಹಂತವಾಗಿ. ಇನ್ನಷ್ಟೇ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯುತ್ತೆ. ಈ ಕ್ಷಣಕ್ಕೆ ಎಲ್ಲ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ 2 ಇಂಜಿನ್ ಕೈ ಕೊಟ್ಟಿವೆ. ಅದು ಹೇಗೆ 2 ಇಂಜಿನ್ ಕೈ ಕೊಡ್ತು ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ. ಒಂದು ಇಂಜಿನ್ ಕೈ ಕೊಟ್ರೆ ಇನ್ನೊಂದು ಇಂಜಿನ್ ಬ್ಯಾಕಪ್ಗೆ ಎನ್ನುವ ರೀತಿಯಲ್ಲಿ ಇರುತ್ತೆ. ಆದರೆ ಇಲ್ಲಿ ಅಟ್ ದಿ ಸೇಮ್ ಟೈಮ್ ಫ್ಲೈಟ್ ಟೇಕ್ ಆಫ್ ಆಗಿ ಕೆಲವು ಕ್ಷಣದಲ್ಲಿ ಅಥವಾ ಕೆಲವು ನಿಮಿಷದಲ್ಲಿ 2 ಇಂಜಿನ್ ಕೈ ಕೊಟ್ಟಿದೆ. ಅದು ಹೇಗೆ ಎನ್ನುವಂತ ಚರ್ಚೆಯೂ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ನಿಮಗೆ ಫ್ಲೈಟ್ ಒಂದಷ್ಟು ಎತ್ತರಕ್ಕೆ ಹೋಗಿ
ಹಾರಾಟದ ಪರಿಸ್ಥಿತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆದರೆ ಆ ಫ್ಲೈಟ್ ಅನ್ನ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ಅಥವಾ ಲ್ಯಾಂಡ್ ಮಾಡೋದಕ್ಕೆ ನಿಮಗೆ ಒಂದಷ್ಟು ಟೈಮ್ ಸಿಗುತ್ತೆ, ಒಂದಷ್ಟು ಅವಕಾಶ ಸಿಗುತ್ತೆ. ಆದರೆ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಹಾಗೆ ಲ್ಯಾಂಡಿಂಗ್ ಸಂದರ್ಭ ಏನಿದೆ ಅದನ್ನು ತುಂಬಾ ಕ್ರೂಷಿಯಲ್ ಎನ್ನುವ ರೀತಿಯಲ್ಲಿ ಕರಿತೀವಿ. ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಏನಾದರೂ ಇಂಜಿನ್ ಕೈ ಕೊಡ್ತು ಅಂತಾದ್ರೆ ಅಥವಾ ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಏನಾದರೂ ಇಂಜಿನ್ ಕೈ ಕೊಡ್ತು ಅಂತಾದ್ರೆ ಪೈಲಟ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಫ್ಲೈಟ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಎಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲೂ ಕೂಡ ಅಂಥದ್ದೇ ಆದ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಅತಿ ದೊಡ್ಡ ಘೋರ ಭೀಕರವಾದಂಥ ದುರಂತ. ಸದ್ಯಕ್ಕೆ ಯಾರನ್ನು ಕೂಡ ದೋಷಾರೋಪಣೆ ಮಾಡುವ ಹಾಗಿಲ್ಲ, ಯಾರ ಮೇಲೂ ಕೂಡ ಜವಾಬ್ದಾರಿಯನ್ನು ಎತ್ತಾಕ್ಲಿಕ್ಕೆ ಆಗೋದಿಲ್ಲ ಅಥವಾ ಇಂಥವ್ರದ್ದೇ ಹೊಣೆಗಾರಿಕೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಟೂ ಅರ್ಲಿ ಅಂತ ಅನ್ಸ್ಕೊಳ್ಳುತ್ತೆ. ಈಗೇನಾದರೂ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅವ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು, ಇವ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು ಎನ್ನುವ ರೀತಿಯಲ್ಲಿ ಹೇಳಿದ್ರೆ, ಜೊತೆಗೆ ಇಂತಹ ಇನ್ಸಿಡೆಂಟ್ ಯಾವತ್ತೂ ಕೂಡ ಆಗಿರಲಿಲ್ಲ. ಈ ಹರಿಯಾಣದಲ್ಲಿ ಏನಾಗಿದ್ದು ಅಂದ್ರೆ 2 ಫ್ಲೈಟ್ಗಳ ನಡುವೆ ಡಿಕ್ಕಿ ಆಗಿದ್ದು. ನಮ್ಮ ಮಂಗಳೂರಿನ ಬಜ್ಪೆ ವಿಮಾನ ದುರಂತ ಆಯ್ತಲ್ಲ, ಅದು ಬೇರೆ ರೀತಿಯಾದಂಥ ದುರಂತ. ಆದ್ರೆ ಅದೆಲ್ಲದಕ್ಕಿಂತಲೂ ಇದೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದೆ. ಜೊತೆಗೆ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಾಗಿ ಪ್ರಯಾಣಿಕರೊಬ್ಬರು ಅಂದ್ರೆ ಅದೇ ವಿಮಾನದಲ್ಲಿ ಹಿಂದಿನ ಜರ್ನಿಯಲ್ಲಿ ಪ್ರಯಾಣ ಮಾಡಿದಂಥವ್ರು ಒಬ್ರು ಹೇಳ್ತಾ ಇದ್ರು AC ವರ್ಕ್ ಆಗ್ತಾ ಇರಲಿಲ್ಲ. ಆಗಲೇ ನನಗೆ ಯಾಕೋ ಡೌಟ್ ಬಂದಿತ್ತು ಈ ಫ್ಲೈಟ್ಗೆ ಸಂಬಂಧಪಟ್ಟ ಹಾಗೆ ಎನ್ನುವ ರೀತಿಯಲ್ಲಿ. ಆಗೇನಾದರೂ ರೆಕ್ಟಿಫೈ ಮಾಡೋದಕ್ಕೆ ಅವಕಾಶ ಇತ್ತಾ ಅಥವಾ ಸಾರ್ಟ್ ಔಟ್ ಮಾಡೋದಕ್ಕೆ ಅವಕಾಶ ಇತ್ತಾ, ಅಲ್ಲೂ ಏನಾದರೂ ಬೇಜವಾಬ್ದಾರಿತನವನ್ನು ತೋರಿದ್ರ, ಅದ್ಯಾವುದೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಾಕಷ್ಟು ರಾಜಕೀಯ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಪ್ರಾಣ ಕಳ್ಕೊಂಡಿರುವ ಕಾರಣಕ್ಕಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಒಂದು ವಿಮಾನ ದುರಂತ ಬರೋಬ್ಬರಿ 265 ಮಂದಿಯ ಪ್ರಾಣವನ್ನ ತೆಗೆದಿದೆ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಒಬ್ರು ಬದುಕುಳಿದಿದ್ದು ಬಿಟ್ರೆ ಇನ್ನೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದ್ದಾರೆ. ಇಡೀ ವಿಮಾನವೇ ಧ್ವಂಸ ಆಗಿಬಿಟ್ಟಿದೆ. ಸದ್ಯಕ್ಕಂತೂ ಭಾರತ ಈ ದುರಂತವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಏನಾಗ್ತಿದೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ದೇಶದಲ್ಲಿ. ಯಾವುದೋ ಒಂದು ಧಾರ್ಮಿಕ ಆಚರಣೆಗೆ ಅಂತ ಹೋದಾಗ, ಕುಂಭಮೇಳಕ್ಕೆ ಅಂತ ಹೋದಾಗ ಕಾಲ್ ತುಳಿತಲ್ ಪ್ರಾಣವನ್ನ ಕಳ್ಕೊಳ್ತಾರೆ. ಯಾವುದೋ ಪಹಲ್ಗಾಮಿಗೆ ಅಂತ ಹೇಳಿ ಆರಾಮಾಗಿ ವಿಹರಿಸೋಣ ಅಂತ ಹೋದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಟೆರರಿಸ್ಟ್ ಅಟ್ಯಾಕ್ ಮಾಡಿ ಪ್ರಾಣವನ್ನ ಜನ ಕಳ್ಕೊಳ್ತಾರೆ. RCB ಆಟಗಾರನ ನೋಡೋಣ, ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿ ಕಾಲು ತುಳಿತಾಗಿ ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಫ್ಲೈಟ್ ಅಲ್ಲಿ ಆರಾಮಾಗಿ ಸೇಫ್ ಆಗಿ ಜರ್ನಿ ಮಾಡೋಣ ಅಂತ ಸಂದರ್ಭದಲ್ಲಿ ಅಲ್ಲಿ ಇಂಥದ್ದೊಂದು ದುರಂತ ಆಗಿ ಪ್ರಾಣವನ್ನ ಕಳ್ಕೊಳ್ತಾರೆ. ಈ ಕಾರಣಕ್ಕಾಗಿ ಜನ ಹೇಳ್ತಿದ್ದಾರೆ ಮನುಷ್ಯನ ಬದುಕು ಅತ್ಯಂತ ಅನಿರೀಕ್ಷಿತ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ. ಇನ್ನು ಸಹಜವಾಗಿ ವಿಮಾನದಲ್ಲಿ ಪ್ರಯಾಣ ಮಾಡುವಂಥವರಿಗೆ ಒಂದಷ್ಟು ಆತಂಕ ಎಲ್ಲವೂ ಕೂಡ ಶುರುವಾಗಿದೆ. ವಿಮಾನವನ್ನು ಅತ್ಯಂತ ಸೇಫ್ ಜರ್ನಿ ಅಂತ ಕರಿತಾ ಇದ್ವಿ, ಆದರೆ ಇಂಥದ್ದು ದುರಂತ ಸಂಭವಿಸಿಬಿಡ್ತು ಅಂತ ಹೇಳಿ. ಆದರೆ ಈ ಕ್ಷಣಕ್ಕೂ ಹೇಳುವಂತ ಮಾತಂದ್ರೆ ವಿಮಾನದ ಪ್ರಯಾಣ ಅತ್ಯಂತ ಸೇಫೇ. ಒಟ್ಟಾರೆ ಬಂಧುಗಳು, ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.